ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 2000 ರೂಪಾಯಿ ದುಡ್ಡು ಯಾವಾಗ ಬರುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತು, ಕಳೆದ ಒಂದು 2 ತಿಂಗಳಿಂದ 12 ಮತ್ತು 13ನೇ ಕಂತಿನ ಹಣ ಅಂತೂ ಇನ್ನೂ ಕೂಡ ಯಾರೆಲ್ಲರಿಗೂ ಕೂಡ ಜಮಾ ಆಗಿಲ್ವೋ ಅವರೆಲ್ಲರಿಗೂ ಕೂಡ ಈ ಒಂದು ದಿನದಂದು 2000 ರೂಪಾಯಿ ಮತ್ತು 12 ಮತ್ತು 13ನೇ ಕಂತಿನ ಹಣ 4000 ರೂಪಾಯಿ ಕೂಡ ಒಮ್ಮೆಲೆಗೆ ಈ ಒಂದು ಖಾತೆಗೆ ಜಮಾ ಆಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಮತ್ತು ಅದು ಯಾವಾಗ ಏನು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆಯಲ್ಲ, ಕಳೆದ ಒಂದು 2 ತಿಂಗಳಿಂದ 12 ಮತ್ತು 13ನೇ ಕಂತಿನ ಹಣ ಬರದೆ ಸ್ಟಾಪ್ ಆಗಿತ್ತು. ಅದಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಇವತ್ತು ನಾವು 2000 ರೂಪಾಯಿ ಯಾಕೆ ತಡವಾಗಿದೆ ಅಂತಂದರೆ ಟೆಕ್ನಿಕಲ್ ಇಶ್ಯೂ ಆಗ್ತಾಯಿದೆ, ಅದಕ್ಕೋಸ್ಕರ ನಾವು ಇಲ್ಲಿ ಅಮೌಂಟನ್ನು ಹಾಕೋಕ್ಕೆ ತೊಂದರೆ ಆಗಿದೆ. ಈ ಒಂದು ದಿನದಂದು ನಾವು ಅಮೌಂಟ್ ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಅವತ್ತು ಯಾವ ಒಂದು ದಿನದಂದು ಈ ಒಂದು 2000 ರೂಪಾಯಿ ದುಡ್ಡು ಬರುತ್ತೆ ಅನ್ನೋದು ನಿಮ್ಮೆಲ್ಲರ ಒಂದು ಮಾಹಿತಿ ತಿಳಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಒಂದು ಮಾಹಿತಿಯನ್ನು ಹೇಳ್ತಾರೆ. ಏನಪ್ಪ ಅಂತಂದರೆ, ನಾವು 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ, ಗೃಹಲಕ್ಷ್ಮಿ ಹಣ ಒಟ್ಟಿಗೆ ನಾವು ಜಮಾ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ನಿಮಗೆ ಡೇಟ್ ಕೂಡ ಹೇಳ್ತಿದ್ದಾರೆ ಅವರು. ಇಷ್ಟು ದಿನ ನಮಗೆಲ್ಲರೂ ಕೂಡ ಬರುತ್ತೆ 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 ಅಂತ ಮಾತ್ರ ಹೇಳಿದ್ದಾರೆ. ಈ ಸತಿ ಮಾತ್ರ ಡೇಟ್ ಅನೌನ್ಸ್ ಮಾಡಿದ್ದಾರೆ ಅವರು. ಈ ಒಂದು ಡೇಟ್ ದಿನ ನಿಮ್ಮ ಒಂದು ಖಾತೆಗೆ 2000 ರೂಪಾಯಿ ದುಡ್ಡು ಬರುತ್ತೆ. ಇನ್ನೊಂದು 1-2 ದಿನ ಬಿಟ್ಟು ನಿಮ್ಮ ಒಂದು ಖಾತೆಗೆ ಮತ್ತೆ 2000 ರೂಪಾಯಿ ಬರುತ್ತೆ. ಟೋಟಲು 4000 ರೂಪಾಯಿ ನಿಮ್ಮ ಒಂದು ದಸರಾ ಹಬ್ಬಕ್ಕೆ ಜಮಾ ಆಗ್ತಾ ಇದೆ. ತಾವೆಲ್ಲರಿಗೂ ಕೂಡ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿಗೆ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. 4000 ರೂಪಾಯಿ ಹಣ ಈ ದಿನ ಜಮಾ ಆಗ್ತಾಯಿದೆ. ಯಾವಾಗ? ಹಾಗಾದರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಗುಡ್ ನ್ಯೂಸ್. ಯಾವತ್ತು ಏನು ಅಂತಂದರೆ, ನಿಮಗೆ 7ನೇ ತಾರೀಕು 2000 ರೂಪಾಯಿ ಬರುತ್ತೆ, ಮತ್ತು 9ನೇ ತಾರೀಕು 2000 ರೂಪಾಯಿ ಬರುತ್ತೆ. ಅಂದರೆ ಒಟ್ಟಿಗೆ 4000 ರೂಪಾಯಿ ದಸರಾ ಹಬ್ಬಕ್ಕೆ ನೀವೆಲ್ಲರೂ ಕೂಡ ಹಬ್ಬವನ್ನು ಎಂಜಾಯ್ ಮಾಡಬೇಕು ಅನ್ನೋದು ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಗಿತ್ತು. ಸ್ನೇಹಿತರೆ, ನೀವೆಲ್ಲರೂ ಕೂಡ ನ್ಯೂಸ್ ಚಾನಲಲ್ಲಿ ನೋಡಿರ್ಬೋದು. ಇವತ್ತು ದಸರಾ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಅಕ್ಟೋಬರ್ 7ನೇ ತಾರೀಕು. ಓಕೆ, ಇದೇ ತಿಂಗಳು 7ನೇ ತಾರೀಕು 2000 ರೂಪಾಯಿ 12ನೇ ಕಂತಿನ ಹಣ ಬರುತ್ತೆ, ಮತ್ತು 9ನೇ ತಾರೀಕು ಇದೇ ತಿಂಗಳು 13ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಓಕೆ, ಮತ್ತು ಉಳ್ಕಿದ್ದು ಯಾವಾಗ 14ನೇ ಕಂತು ಕೂಡ ಅದು ನೆಕ್ಸ್ಟ್ ಮಂತ್ಗೆ ಹೋಗುತ್ತೆ. ಓಕೆನಾ? ಆಲ್ರೆಡಿ ಈ ಒಂದು 2 ತಿಂಗಳ ಹಣ ಬಂದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಗೃಹಲಕ್ಷ್ಮಿ 12ನೇ ಮತ್ತು 13ನೇ ಕಂತಿನ ಹಣ ಅಕ್ಟೋಬರ್ 7ನೇ ತಾರೀಕು, ಅಕ್ಟೋಬರ್ 9ನೇ ತಾರೀಕುರಂದು ನಿಮ್ಮ ಬ್ಯಾಂಕ್ ಖಾತೆಗೆ 4000 ರೂಪಾಯಿ ಬರಲಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇದು ಮಾತ್ರ ನಿಜ ಇದೆ. ತಮ್ಮೆಲ್ಲರಿಗೂ ಕೂಡ ಮಾಹಿತಿ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.